ಟ್ರಿಬಲ್ ಐಟಿ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಇಟಿಗಟ್ಟಿ ರಸ್ತೆ ಸತ್ತೂರು ಸಮೀಪ ಧಾರವಾಡದಲ್ಲಿ 7ನೇ ಘಟಿಕೋತ್ಸವ ಹಾಗೂ 10ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಿದೆ ಎಂದು ನಿರ್ದೇಶಕ ಮಹದೇವ ಪ್ರಸನ್ನ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಧಾರವಾಡದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು, ನಿರ್ದೇಶಕರು, ವಿದ್ವನ್ಮಂಡಲಿಯ ಸದಸ್ಯರಿಂದ 7ನೇ ಘಟಿಕೋತ್ಸವ ಶುಕ್ರವಾರ 4ನೇ ಜುಲೈ ಬೆಳಗ್ಗೆ 10 ಗಂಟೆಗೆ ಜರುಗುವುದು ಎಂದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಎನ್ ಕಲೆಸೆಲ್ವಿ, ಡೈರೆಕ್ಟರ್ ಜನರಲ್ ಸಿಎಸ್ಐಆರ್ ಮತ್ತು ಸೆಕ್ರೆಟರಿ ಡಿಎಸ್ಐಆರ್ ಇವರು ಘಟಿಕೋತ್ಸವ ಭಾಷಣ ಮಾಡಲಿದ್ದು, ಡಾ ಶ್ರೀಧರ್ ವೆಂಬು, ಅಧ್ಯಕ್ಷರು, ಆಡಳಿತ ಮಂಡಳಿ ಟ್ರಿಬಲ್ ಐಟಿ ಧಾರವಾಡ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವರು. ಪ್ರೊಫೆಸರ್ ಎಸ್ಆರ್ ಮಹದೇವ ಪ್ರಸನ್ನ, ನಿರ್ದೇಶಕರು, ಟ್ರಿಬಲ್ ಐಟಿ ಧಾರವಾಡ. ಪ್ರೊಫೆಸರ್ ಮುರುಗನಂತಂ ಪೊನ್ನು ಸ್ವಾಮಿ, ಕುಲಸಚಿವರು, ಟ್ರಿಬಲ್ ಐಟಿ ಧಾರವಾಡ ವೇದಿಕೆಯಲ್ಲಿರುವವರು ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿಎಸ್ ಪರ್ವತಿ, ಪೊನ್ನುಸ್ವಾಮಿ, ಕೆ ಗೋಪಿನಾಥ್, ರಾಜೇಂದ್ರ ಹೆಗಡೆ, ಕೆಟಿ ದೀಪಕ್, ಡಾ ರಾಮಸುಬ್ರಹ್ಮಣ್ಯಂ ಇದ್ದರು. ಈ ಕೆಲಸ ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳು ಕೆಲಸದಲ್ಲಿ ಇದ್ದುಕೊಂಡು ತಮ್ಮ ಮಾಸ್ಟರ್ ಡಿಗ್ರಿಯನ್ನು ಮಾಡೋದಕ್ಕೆ ಒಂದು ಸದಾವಕಾಶ ಆನ್ಲೈನ್ನಲ್ಲಿ ಈ ಶಿಕ್ಷಣ ಕೊಡ್ತಾ ಇದ್ವಿ. ಅದು ತುಂಬ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ದೇಶಾದ್ಯಂತ ಇದಕ್ಕೆ ಅಡ್ಮಿಷನ್ ತಗೊಂಡಿದ್ದಾರೆ ಒಂದು ಕಾಂಪಿಟೇಟಿವ್ ಪ್ರೋಸೆಸ್ಸಲ್ಲಿ. ಆಮೇಲೆ ಅದು ಒಂದು ಸಂತಸದ ವಿಷಯ. ಅದ್ರ ಜೊತೆಯಲ್ಲಿ PhD ಸಂಶೋಧನೆಗೂ ನಾವು ಲಾಸ್ಟ್ 1 ವರ್ಷದಿಂದ ತುಂಬ ಒತ್ತಿಗೆ ಕೊಟ್ಟಿರೋದ್ರಿಂದ ಇದರಲ್ಲೂ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರವ್ರು ಎಷ್ಟೋ ಜನ ನಮ್ಮಲ್ಲಿ PhD ಸುಮಾರು ಒಂದು 65ರಿಂದ 70 ಜನಕ್ಕೆ PhD ಅಡ್ಮಿಷನ್ ಕೊಟ್ಟಿದ್ದೀವಿ ಲಾಸ್ಟ್ 1 ವರ್ಷದಿಂದ. MTechಲ್ಲೂ ಅಷ್ಟೇ ಸುಮಾರು 100 ವಿದ್ಯಾರ್ಥಿಗಳು MTech ಪ್ರೋಗ್ರಾಮಿಗೆ ಜಾಯಿನ್ ಆಗಿದ್ದಾರೆ. ಇದೇ ರೀತಿ ಮುಂದುವರಿತಾ ನಾವು ಇನ್ನೊಂದು 3-4 ವರ್ಷದಲ್ಲಿ, ಈಗ ಕಳೆದ ವರ್ಷ 1200 ವಿದ್ಯಾರ್ಥಿಗಳಿದ್ದರು. ಈ ಬರುವಂಥ ಅಡ್ಮಿಷನಲ್ಲಿ 1400ರಿಂದ 450ಕ್ಕೆ ಹೋಗುತ್ತೆ. ಈಗ ಇನ್ನು 3-4 ವರ್ಷದಲ್ಲಿ 2000 ವಿದ್ಯಾರ್ಥಿಗಳು ಇಲ್ಲಿ ನಾವು ಸ್ಟಡಿ ಮಾಡಬೇಕು ಅಂತ. ಮತ್ತು ಲಾಸ್ಟ್ ಇಯರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಹೆಚ್ಚಿಗೆ ಈ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ಒಂದು ಭಾರತ ಸರ್ಕಾರ ಒಂದು ಸಜೆಷನ್ ಕೊಟ್ಟಿತ್ತು. ಏನಂದರೆ ಒಂದು ಸೂಪರ್ ನ್ಯೂಮರರಿ ಕೋಟಾ ಮಾಡಿ ಹೆಣ್ಮಕ್ಳನ್ನ ನಾವು ಹೆಂಗೆ 20% ಕ್ಯಾಂಪಸಲ್ಲಿ ಹೆಣ್ಮಕ್ಳು ಅಡ್ಮಿಷನ್ ಬೇಕು ಅಂತ. ಅದನ್ನು ನಾವು ಲಾಸ್ಟ್ ಟೈಮ್ ನಾವು ಬಂದ ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ವಿ. ಖುಷಿಯ ಸಮಾಚಾರ ಅಂದರೆ ಅದರಲ್ಲೂ ಸುಮಾರು 20% ಹೆಣ್ಮಕ್ಳು ಜಾಯ್ನ್ ಆಗಿದ್ರು. ಅದರ ಈ ಪ್ರೀವಿಯಸ್ ವರ್ಷಗಳಲ್ಲಿ ಏನಿರುತ್ತೆ ಅಂದರೆ ಒಂದು 8% ಹೆಣ್ಮಕ್ಳು ಇರ್ತಾರೆ. ಈಗ ಒಂದು 20% ಹೆಣ್ಮಕ್ಳಾಗಿದ್ದಾರೆ. ಅದೊಂದು ಒಳ್ಳೆ ಖುಷಿ ಸಮಾಚಾರ. ಅದನ್ನು ಮುಂದುವರಿಸ್ತಾ ಇದ್ವಿ. ಅದರ ಜೊತೆಗೆ ಇದು ನಮ್ಮ ಸಂಸ್ಥೆ ಹೇಗೆ ನಾವು ನಮ್ಮಿರೋ ಚಾರ್ಟರಲ್ಲಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಸೈನ್ಸ್, ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಏರಿಯಾಸಲ್ಲಿ ನಮ್ಮದು ಒಳ್ಳೆ ವಿದ್ಯಾಭ್ಯಾಸ ಕೊಡೋದು ಹೆಂಗೆ ವಿದ್ಯಾರ್ಥಿಗಳಿಗೆ, ಅದರ ಬಗ್ಗೆ ನಮ್ಮದೊಂದು ಫೋಕಸ್. ಅದರ ಜೊತೆಯಲ್ಲಿ ಈ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಈ ಧಾರವಾಡದಲ್ಲಿದೆ. ಇದರಿಂದ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಏನು ಉಪಯೋಗ ಆಗುತ್ತೆ, ಅದೊಂದು ಮೈನ್ ಫೋಕಸ್ ಆಗಿ ಅದು ಲಾಸ್ಟ್ 1 ವರ್ಷದಿಂದ ನಾವು ಪ್ರತಿಯೊಂದು ಅದು ನಾವು ಏನೇ ಒಂದು ಯೋಚನೆ ಮಾಡಿದ್ರೂ ಆ ದೃಷ್ಟಿಕೋನದಿಂದನೂ ನೋಡ್ತೇವೆ. ಈಗ ನಾವೇನಾದರೂ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿದರೆ ನಮ್ಗೆ ಹೆಂಗೆ ನಮ್ಮ ನಾರ್ತ್ ಕರ್ನಾಟಕದ ಬೇರೆ ವಿದ್ಯಾರ್ಥಿಗಳಿಗೆ, ಬೇರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಂಗೆ ಇದು ಉಪಯೋಗ ಆಗುತ್ತೆ ಅನ್ನೋದು ಒಂದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ CEO ಆದ ರಿಸರ್ಚ್ ಪಾರ್ಕ್ಗೆ ದೀಪಕ್ ಅವರ ಬಗ್ಗೆ ಕೊಡ್ತಾರೆ. ಅದರಲ್ಲಿ ರಿಸರ್ಚ್ ಪಾರ್ಕಲ್ಲಿ ಕೆಲವು ಸ್ಟಾರ್ಟಪ್ ಕಂಪ್ನೀಸ್ಗಳು ಬರೋರು. ಈಗ ಮೊದಲು ಹೆಂಗಿರ್ತಿತ್ತು, ಈ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸ್ಟಾರ್ಟಪ್ ಕಂಪ್ನಿಗಳು, ಆ ವಿದ್ಯಾರ್ಥಿಗಳು, ಆ ಫ್ಯಾಕಲ್ಟಿಗಳು. ಬಟ್ ಈ ರಿಸರ್ಚ್ ಪಾರ್ಕಲ್ಲಿ ನಾವೇನು ಮಾಡಿದ್ದೀವಿ, ನಾರ್ತ್ ಕರ್ನಾಟಕದಿಂದ ಯಾವುದೇ ಕಾಲೇಜಿಂದ ವಿದ್ಯಾರ್ಥಿಗಳು, ಫ್ಯಾಕಲ್ಟಿಗಳು ಬಂದು ನಾವು ಸ್ಟಾರ್ಟಪ್ಗಳು ಮಾಡ್ಬೋದು. ಆ ರೀತಿ ಒಂದು ಇತ್ತಂದಿದ್ವಿ.